SNQ ಬಂದು 3 ಸೀಟು, ಟೋಟಲ್ ಆಗಿ 60 ಸೀಟಲ್ಲಿ ಜನರಲ್ ಮೆರಿಟ್ ಆದ್ರೆ ಸಿಗೋದು ಓನ್ಲಿ 23 ಸೀಟು. ಅರ್ಥ ಆಯ್ತಾ? ಸೊ ಇದು ನಮಗೆ ಡ್ರಾಫ್ಟ್ ಮ್ಯಾಟ್ರಿಕ್ಸ್ ಅಲ್ಲಿ ಗೊತ್ತಾಗುತ್ತೆ ಯಾವ ಕ್ಯಾಟಗರಿ ಅವರಿಗೆ ಎಷ್ಟು ಸೀಟ್ ರಿಸರ್ವ್ ಆಗಿದೆ, ಅಂದ್ರೆ ನಮಗೆ ಎಷ್ಟಿದೆ, ಜನರಲ್ ಮೆರಿಟ್ ಎಷ್ಟಿದೆ ಅಥವಾ ಬೇರೆ ಕ್ಯಾಟಗರಿ ಎಷ್ಟಿದೆ ಅಂತಂದ್ರೆ ಎಕ್ಸಾಕ್ಟ್ ಆಗಿ ಗೊತ್ತಾಗುತ್ತೆ ನಮಗೆ. ಸೊ ಗೌರ್ಮೆಂಟ್ ಆದ್ರೆ ಪ್ಯೂರ್ಲಿ 100% ಎಲ್ಲಾ ಸೀಟ್ಸ್ ಕೊಡಬೇಕು. ಅದೇ ಏಡೆಡ್ ಆದ್ರೆ ನೋಡಿ ಇಲ್ಲಿ 3 ಸೀಟ್ ಇಟ್ಕೊಂಡಿದ್ದಾರೆ, ರಫ್ಲಿ ಅವ್ರು ಡಿಸೈಡ್ ಮಾಡ್ಕೊಂಡು 3-4 ಸೀಟ್ ಅಥವಾ 5 ಸೀಟ್ ಇಟ್ಕೊಂಡ್ಬಿಟ್ಟು ರಫ್ಲಿ ಅರೌಂಡ್ 95% ಕೊಡಲೇಬೇಕು. ಅದೇ ಪ್ರೈವೇಟ್ ಆದ್ರೆ ದಟ್ ಈಸ್ 45% ಕೊಡಬೇಕು. ಅದೇ ಯೂನಿವರ್ಸಿಟಿ ಆದ್ರೆ ಅವ್ರು ಡಿಸೈಡ್ ಮಾಡ್ತಾರೆ ರಫ್ಲಿ 42 ಅಥವಾ 45% ಕೊಡಬೇಕು ಅಂತ. ಸೊ ಟೋಟಲ್ ಆಗಿ 532 ಸೀಟ್ ಸಿಗುತ್ತೆ ಎಲ್ಲಾ PS ಇಂದ ಎಲ್ಲಾ ಬ್ರಾಂಚ್ ಅವರಿಗೆ. CS ತಗೊಂಡ್ರೆ 251 ಸೀಟ್ಸ್, ಇವೆರಡು ಇನ್ಕ್ಲೂಡ್ ಆದ್ರೆ 273 ಸೀಟ್ಸ್. ನೋಡಿ ಆಮೇಲೆ ಇಲ್ಲೊಂದು ಅಬ್ಸರ್ವ್ ಮಾಡಿ, SNQ ಕೊಟ್ಟಿಲ್ಲ ಅವರು. ವಾಟ್ ಈಸ್ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಅಂಡ್ ವಾಟ್ ಈಸ್ ಸೀಟ್ ಮ್ಯಾಟ್ರಿಕ್ಸ್? ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ಗೂ ಸೀಟ್ ಮ್ಯಾಟ್ರಿಕ್ಸ್ಗೂ ಡಿಫ್ರೆನ್ಸ್ ಏನು? ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಫಸ್ಟ್ ಬಿಡ್ತಾರಾ, ಸೀಟ್ ಮ್ಯಾಟ್ರಿಕ್ಸ್ ಫಸ್ಟ್ ಬಿಡ್ತಾರಾ? ಸೊ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್, ಹೌ ಇಟ್ ಈಸ್ ಯೂಸ್ಫುಲ್ ಅಂಡ್ ಲಿಂಕ್ ಟು ಸೆಲೆಕ್ಟಿಂಗ್ ಎ ಸೀಟ್ ಇನ್ ಇಂಜಿನಿಯರಿಂಗ್ ಕಾಲೇಜ್. ಸೊ ಯಾವ ತರ ಲಿಂಕ್ ಆಗುತ್ತೆ ನಮಗೆ, ಯಾವ ತರ ಯೂಸ್ ಆಗುತ್ತೆ ನಮಗೆ. ಸೊ ಇವಾಗ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ವಿ ನೀಡ್ ದ ಸೀಟ್ ಮ್ಯಾಟ್ರಿಕ್ಸ್. ಬಟ್ ಅದಕ್ಕಿಂತ ಮುಂಚೆ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾರೆ. ದ KE ವಿಲ್ ರಿಲೀಸ್ ಫಸ್ಟ್ ದ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್, ಆಮೇಲೆ ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾರೆ. ಸೊ ಇದ್ರ ಬಗ್ಗೆ ಡಿಫ್ರೆನ್ಸ್ ಏನು, ಸೊ ಎಲ್ಲಾನು ತಿಳ್ಕೊಳ್ಳೋಣ. ಸೊ ಅದಕ್ಕಿಂತ ಮುಂಚೆ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ನಂಬಿಟಿವ್ ಚಾನಲ್. ಇದು ನಂಬಿಟಿವ್ ಚಾನಲ್ ನಮ್ಮಿಂದ ನಿಮಗಾಗಿ ಫಾರ್ ಆಲ್ ದ PUC, KCET ಅಂಡ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್. ಸೊ ನೀವು KCET ಆಸ್ಪರೆಂಟ್ ಆಗಿದ್ರೆ, ನೀವು PUC ಹುಡುಗರಾಗಿದ್ರೆ, ನೀವು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಗಿದ್ರೆ, ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ತಪ್ಪದೆ ನಂಬಿಟಿವ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನಂಬಿಟಿವ್ ಚಾನಲ್ ನಮ್ಮಿಂದ ನಿಮಗಾಗಿ ಫಾರ್ ಆಲ್ ದ VTU ಸ್ಟೂಡೆಂಟ್ಸ್. ಸೊ ಮೈ ಸೆಲ್ಫ್ ಉಮೇಶ್, HOD ಕಂಪ್ಯೂಟರ್ ಸೈನ್ಸ್, PS ಕಾಲೇಜ್ ಬ್ಯಾಂಗ್ಳೂರ್. ಸೊ ನಾನು ಈ ಚಾನಲ್ನಲ್ಲಿ ಆಲ್ ಇಂಜಿನಿಯರಿಂಗ್ ರಿಲೇಟೆಡ್ ಕಂಟೆಂಟ್ಸ್ನ ಅಪ್ಲೋಡ್ ಮಾಡ್ತೀನಿ, KCET ರಿಲೇಟೆಡ್ ಕಂಟೆಂಟ್ಸ್ನ ಅಪ್ಲೋಡ್ ಮಾಡ್ತೀನಿ, ಪಿನ್ ಟು ಪಿನ್, ಪಾಯಿಂಟ್ ಟು ಪಾಯಿಂಟ್, ಟೈಮ್ ಟು ಟೈಮ್ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸೊ ಅದಕ್ಕೆ ನೀವು ಮಾಡಬೇಕಾದ್ರೆ ಇಷ್ಟೇ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇಫ್ ಯು ಆರ್ ಎ KCET ಆಸ್ಪರೆಂಟ್, KCET ಎಕ್ಸಾಮ್ ತಗೊಬೇಕಂತ ಇದ್ರೆ ನೀವು cetonline.karnataka.gov.in ಬಂದರೂ ಆಗುತ್ತೆ, ಇಲ್ಲ kea.car.nic.in ಅಲ್ಲಿ ಬಂದ್ರೂ ಈ ಪೇಜ್ಗೆ ಬರ್ತೀರಾ. ಸೊ ಇದ್ರದ್ದು ಇಲ್ಲಿ ಬಂದಾಗ ನಿಮ್ಗೆ ಇಲ್ಲಿ ನೋಡಿ, ಇಲ್ಲಿ ಕರೆಂಟ್ ಅಡ್ಮಿಷನ್ಸ್ ಅಲ್ಲಿ ರನ್ ಆಗ್ತಾ ಇರುತ್ತೆ. ನೀವು ಪ್ರೀವಿಯಸ್ ಇಯರ್ ಅಡ್ಮಿಷನ್ ಚೆಕ್ ಮಾಡಿದ್ರೆ, ಯಾಕಂದ್ರೆ ನೀವು ಕರೆಂಟ್ಲಿ ಇನ್ನ ಎನೇಬಲ್ ಮಾಡಿಲ್ಲ, ಎನೇಬಲ್ ಮಾಡ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್ ಅಡ್ಮಿಷನ್ಸ್ ಅಂತ ಹೋದಾಗ ಇವಾಗ ಕರೆಂಟ್ ಆಗಿರೋದು UG CET ಅಂದ್ರೆ ಇಂಜಿನಿಯರಿಂಗ್, UG NEET ಅಂದ್ರೆ ಮೆಡಿಕಲ್. ಸೊ UG CET ಅಂತ ಹೋದ್ರೆ ಸೊ ಇಲ್ಲಿ ಬಂದ್ರೆ ಇಲ್ಲಿ ನಂಬರ್ ಆಫ್ ಲಿಂಕ್ಸ್ ಇದೆ ನಿಮಗೆ. ಈ ನಂಬರ್ ಆಫ್ ಲಿಂಕ್ಸ್ ಅಲ್ಲಿ ನೋಡಿ, ಇಲ್ಲಿ ಕೆಳಗೆ ಬಂದ್ರೆ ಇಲ್ಲಿ ಆಫ್ಟರ್ ಡಾಕ್ಯುಮೆಂಟ್ ವೆರಿಫಿಕೇಶನ್, ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ್ಮೇಲೆ ನಿಮಗೆ ಆಪ್ಷನ್ ಎಂಟ್ರಿ ಲಿಂಕ್ ಬಿಡ್ತಾರೆ. ಆಪ್ಷನ್ ಎಂಟ್ರಿ ಲಿಂಕ್ ಮುಂಚೆ ಡ್ರಾಫ್ಟ್ ಮ್ಯಾಟ್ರಿಕ್ಸ್ ಬಿಡ್ತಾರೆ. ನೋಡಿ ಇಲ್ಲಿ ಸ್ಪೆಷಲ್ ಸ್ಟೇಟ್ ಗೆಜೆಟ್ ನೋಟಿಫಿಕೇಶನ್ ಆಫ್ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಆಫ್ ಇಂಜಿನಿಯರಿಂಗ್ ಅಂಡರ್ ಗ್ರಾಜುಯೇಟ್ ಕೋರ್ಸಸ್ ಆಫ್ ದ ಇಯರ್ 22-23 ಪಬ್ಲಿಷ್ ಇನ್ ಕರ್ನಾಟಕ ಸ್ಟೇಟ್ ಗೆಜೆಟ್ ಪಬ್ಲಿಕೇಶನ್ ಅಂತ ಕ್ಲಿಕ್ ಮಾಡಿ ಓಪನ್ ಅಂತ ಕೊಟ್ರೆ ನೋಡಿ, ಇಲ್ಲಿ ಒಂದು ಪೇಜ್ ಓಪನ್ ಆಗುತ್ತೆ ನಿಮಗೆ. ದಿಸ್ ಇಸ್ ದ ಸೀಟ್ ಮ್ಯಾಟ್ರಿಕ್ಸ್ ದಟ್ ಈಸ್ ಸೆಂಟ್ ಬೈ ದ ಗೌರ್ಮೆಂಟ್ ಟು ದ KEA. ಗೌರ್ಮೆಂಟ್ ಅವರು ಅಂದ್ರೆ ಹೈಯರ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವರು KEಗೆ ಒಂದು ನೋಟಿಫಿಕೇಶನ್ ಕಳಿಸ್ತಾರೆ, ಇಷ್ಟು ನಂಬರ್ ಆಫ್ ಕಾಲೇಜಸ್ ಅಲ್ಲಿ ಇಷ್ಟು ನಂಬರ್ ಆಫ್ ಸೀಟ್ಸ್ ಇದೆ ಅಂತ. ಅದ್ರ ಮೇಲೆ ಅವರು ಕೌನ್ಸಿಲಿಂಗ್ ಮಾಡಬೇಕಾಗತ್ತೆ. ದಟ್ ಈಸ್ ದ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್. ಸೊ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಒಂದು ಓವರ್ ಆಲ್ ವ್ಯೂ ಕೊಡುತ್ತೆ. ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ ಆದ್ಮೇಲೆ ನಿಮಗೆ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ಗೆ, ಫಸ್ಟ್ ರೌಂಡ್ಗೆ ಆಪ್ಷನ್ ಎಂಟ್ರಿಗೆ ಟೈಮ್ ಕೊಡಬೇಕು. ಒಂದು 2 to 3 ಡೇಸ್ ಅಥವಾ 1 ವೀಕ್ ಟೈಮ್ ಕೊಟ್ಬಿಟ್ಟು ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ನ ರಿಲೀಸ್ ಮಾಡ್ತಾರೆ. ದಟ್ ಈಸ್ ದ ಎಕ್ಸಾಕ್ಟ್ ಸೀಟ್ ಮ್ಯಾಟ್ರಿಕ್ಸ್ ಕ್ಯಾಟಗರಿ ವೈಸ್. ಫಸ್ಟ್ ರೌಂಡ್ ಪ್ರೊವಿಷನಲ್ ಸೀಟ್ ಮ್ಯಾಟ್ರಿಕ್ಸ್ ಅಂಡ್ ಫೀಸ್ ಸ್ಟ್ರಕ್ಚರ್ ಅಂತ ಬಿಡ್ತಾರೆ. ಸೊ ಇದರಲ್ಲಿ ನಿಮಗೆ ಜನರಲ್ ಕೋಟಾ, ಹೈದರಾಬಾದ್ ಕರ್ನಾಟಕ, ಸ್ಪೆಷಲ್ ಕ್ಯಾಟಗರಿ, ಆರ್ಕಿಟೆಕ್ಚರು ಎಲ್ಲ ಇದು ಬಿಡ್ತಾರೆ. ಸೊ ದಿಸ್ ಈಸ್ ದ ಎಕ್ಸಾಕ್ಟ್ ಸೀಟ್ ಮ್ಯಾಟ್ರಿಕ್ಸ್. ಅದೇ ಡಿಫ್ರೆನ್ಸ್ ಡ್ರಾಫ್ಟ್ಗೂ ಎಕ್ಸಾಕ್ಟ್ ಸೀಟ್ ಮ್ಯಾಟ್ರಿಕ್ಸ್ಗೂ. ಸೊ ಇಲ್ಲಿ ನಿಮಗೆ ಇದು ಓಪನ್ ಮಾಡಿದ್ರೆ ನೋಡಿ, ಇಲ್ಲಿ ನಿಮ್ಗೆ ಓಪನ್ ಮಾಡಿದ್ರೆ ಗೊತ್ತಾಗುತ್ತೆ ಇಂಜಿನಿಯರಿಂಗ್ ಸೀಟ್ ಮ್ಯಾಟ್ರಿಕ್ಸ್ 22-23 ಅಂತ ಇದು ಲಾಸ್ಟ್ ಟೈಮ್ ಬಿಟ್ಟಿರೋದು. ಇಲ್ಲಿ ಬಂದ್ರೆ ಕಾಲೇಜ್ ವೈಸ್ ಬರುತ್ತೆ ನಿಮಗೆ, ಕಾಲೇಜ್ ವೈಸ್, ಕ್ಯಾಟಗರಿ ವೈಸ್ ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾರೆ. ಸೊ ಇಲ್ಲಿ ಎಕ್ಸಾಕ್ಟ್ ನಂಬರ್ ಆಫ್ ಸೀಟ್ಸ್ ಇಂಡಿಕೇಟ್ ಆಗುತ್ತೆ. ಸೊ ಇದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ ಡೀಟೇಲ್ ಆಗಿ, ಎಕ್ಸಾಕ್ಟ್ ಸೀಟ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು ಅಂತ. ಸೊ ರೈಟ್ ನಾವು ಇದು ಒಂದು ಸೀಟ್ ಮ್ಯಾಟ್ರಿಕ್ಸ್ ಗೌರ್ಮೆಂಟ್ ಕಡೆಯಿಂದ KE ಬರೋದಕ್ಕೆ ರಫ್ಲಿ ಒಂದು ಐಡಿಯಾ ಅಂತ. ಸೊ ಎಕ್ಸಾಕ್ಟ್ ಡೀಟೇಲ್ ತಿಳ್ಕೊಳ್ಳೋಣ. ಇವಾಗ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಎಲ್ಲಿರುತ್ತೆ, ಸೀಟ್ ಮ್ಯಾಟ್ರಿಕ್ಸ್ ಎಲ್ಲಿರುತ್ತೆ, ಡಿಫ್ರೆನ್ಸ್ ತಿಳ್ಕೊಂಡ್ರಿ. ಇವಾಗ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಎಕ್ಸಾಕ್ಟ್ಲಿ ಏನೇನು ಬರುತ್ತೆ, ವಾಟ್ ಐ ಕ್ಯಾನ್ ಗೆಟ್ ಎಕ್ಸಾಕ್ಟ್ಲಿ ಫ್ರಮ್ ಡ್ರಾಫ್ಟ್ ಮ್ಯಾಟ್ರಿಕ್ಸ್ ಸೊ ದಟ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಸೆಲೆಕ್ಟಿಂಗ್ ಎ ಸೀಟ್ ಇನ್ ಎ ಪರ್ಟಿಕ್ಯುಲರ್ ಕಾಲೇಜ್. ಸೊ ನಿಮಗೆ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಾಗ ನೋಡಿ, ಟೈಮ್ ಇಂಡಿಕೇಟ್ ಮಾಡ್ತಾರೆ, ಮತ್ತೆ ನೇಮ್ ಇಂಡಿಕೇಟ್ ಮಾಡ್ತಾರೆ, ಯಾವ ಕಾಲೇಜ್ ಅಂದ್ಬಿಟ್ಟು, ಮತ್ತೆ ಅದು ಏಡೆಡ್, ಪ್ರೈವೇಟ್ ಯೂನಿವರ್ಸಿಟಿನ,
ಮೈನಾರಿಟಿನ ಎಲ್ಲ ಇಂಡಿಕೇಟ್ ಮಾಡ್ತಾರೆ. ಅದೇ ಥರ ಎಲ್ಲ ಅಡ್ರೆಸ್ ಇಂಡಿಕೇಟ್ ಮಾಡ್ತಾರೆ. ಆಮೇಲೆ ನಂಬರ್ ಆಫ್ ಕೋರ್ಸಸ್ ಇಂಡಿಕೇಟ್ ಮಾಡ್ತಾರೆ. ಸೊ ಈ BMS ಕಾಲೇಜಲ್ಲಿ ಇದು ಬಂದು ಏಡೆಡ್ ಕಾಲೇಜು. ಸೊ 5 ಕೋರ್ಸ್ ಬರುತ್ತೆ ಇಲ್ಲಿ, ಅಂದರೆ 5 ಬ್ರಾಂಚ್ ಬರುತ್ತೆ. ಬ್ರಾಂಚ್ನ ಕೋರ್ಸ್ ಅಂತ ಕರಿತೀವಿ. ಸೊ ಸಿವಿಲ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್, ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಸೊ ಎಲ್ಲದರಲ್ಲೂ ನಂಬರ್ ಆಫ್ ಸೀಟ್ಸು ಅದು ಇನ್ಫ್ರಾಸ್ಟ್ರಕ್ಚರ್ ಮೇಲೆ ವೇರಿ ಆಗುತ್ತೆ. ಸೊ ಇಲ್ಲಿ ಏಡೆಡಲ್ಲಿ ಎಲ್ಲ ಕೋರ್ಸ್ಗೂ 60 ಇಂಟೇಕ್ ಇದೆ. ಓಕೆ, ಸೊ ಇದು ಬಂದು ಅಟಾನಮಸ್ ಕಾಲೇಜ್, VTU ಅಟಾನಮಸ್ ಅಂತ ಬರುತ್ತೆ. ಓಕೆ, ನೋಡಿ ಎಲ್ಲ VTU ಅಟಾನಮಸ್. ಓಕೆ, ಅಂದರೆ ಅಟಾನಮಸ್ ಕಾಲೇಜ್ ಅಂದ್ಬಿಟ್ಟಿದ್ದು. ಅಟಾನಮಸ್ ಕಾಲೇಜ್ ಅಂದರೆ VTU ಅಫಿಲಿಯೇಟ್ ಆಗಿರುತ್ತೆ. ಅದೇ ಥರ ನಾವು ಇದು ತಗೊಂಡ್ರೆ ನೋಡಿ, ಇಲ್ಲಿ ಇನ್ನೊಂದು VTU ಅಫಿಲಿಯೇಟೆಡ್ ಅಂತ ಬರುತ್ತೆ. ಅಂದರೆ ಇದು ಬಂದು ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, KR ರೋಡ್, VU ಇದು ಬಂದು ನೋಡಿ VTU ಅಫಿಲಿಯೇಟೆಡ್ ಬರುತ್ತೆ. ಇದು ಪ್ಯೂರ್ VTU ಸಿಲೆಬಸ್, ಅಂದರೆ VTU ಅಫಿಲಿಯೇಟ್ ಆಗಿರೋದು ಇದು. ಅದೇ ಇವಾಗ PS ಯೂನಿವರ್ಸಿಟಿ ತಗೊಂಡ್ರೆ ನೋಡಿ, PS ಯೂನಿವರ್ಸಿಟಿ ತಗೊಂಡ್ರೆ ಇದು ಬಂದು ಪ್ರೈವೇಟ್ ಯೂನಿವರ್ಸಿಟಿ ಆಗುತ್ತೆ. ನೋಡಿ, ಇಲ್ಲಿ ಪ್ರೈವೇಟ್ ಯೂನಿವರ್ಸಿಟಿ ಇಂಡಿಕೇಟ್ ಆಗಿರುತ್ತೆ. ಓಕೆ, ಅಂದರೆ ಅಫಿಲಿಯೇಷನ್ ಸ್ಟೇಟಸ್ ಬಂದು ಇಟ್ಸ್ ಪ್ಯೂರ್ಲಿ ಪ್ರೈವೇಟ್ ಯೂನಿವರ್ಸಿಟಿ ಅಂತ ಇಂಡಿಕೇಟ್ ಆಗಿರುತ್ತೆ. ಓಕೆ, ಸೊ ಇವಾಗ ಒಂದು ಕಾಲೇಜ್ ತಗೊಂಡಾಗ KE ಅವರು ಒಂದು ನಂಬರ್ ಆಫ್ ಸೀಟ್ಸ್ನ ಆಕ್ಯುಪೈ ಮಾಡ್ತಾರೆ. ಅಂದರೆ ಈ ಕಾಲೇಜಿಂದ ಈ ಕೋರ್ಸಿಂದ ಇಷ್ಟು ಸೀಟ್ಸ್ ಇದೆ ಅಂದ್ಬಿಟ್ಟು ಇದು ಗೌರ್ಮೆಂಟ್ ಡಿಸೈಡ್ ಮಾಡಿ KE ಅವರಿಗೆ ಕೊಡ್ತಾರೆ. ಸೊ ನೋಡಿ, ಇಲ್ಲಿ ಏಡೆಡ್ ಕಾಲೇಜ್ ಆಗಿರೋದ್ರಿಂದ ಇಲ್ಲಿ 60 ಸೀಟಲ್ಲಿ 57 ಸೀಟು ಸರೆಂಡರ್ ಮಾಡಿದ್ದಾರೆ. ದಿಸ್ ಇಸ್ ದ ಸರೆಂಡರ್ಡ್ ಸೀಟ್ಸ್. 3 ಸೀಟು ಅವ್ರು ಮ್ಯಾನೇಜ್ಮೆಂಟ್ ಅವರು ಇಟ್ಕೊಂಡಿದ್ದಾರೆ. ಅಂದರೆ ಎಲ್ಲ ಬ್ರಾಂಚಿಂದನೂ 3 ಸೀಟ್ ಬಿಟ್ಟು 57 ಸೀಟ್ನ ಸರೆಂಡರ್ ಮಾಡಿದ್ದಾರೆ. ಸೊ ನಿಮಗೆ KE ಅವರಿಗೆ ಅಂದರೆ ಸ್ಟೂಡೆಂಟ್ಸ್ಗೆ ಸಿಗೋ ಸೀಟ್ಸ್ ಎಷ್ಟು? ಗೌರ್ಮೆಂಟ್ ಕೋಟಾ ಸೀಟ್ಸು BMS ಕಾಲೇಜಲ್ಲಿ ಅಂದರೆ 285 ಸೀಟ್ ಸಿಗುತ್ತೆ. ಓಕೆ, ಔಟ್ ಆಫ್ 300 285 ಸೀಟ್ ಸಿಗುತ್ತೆ ನಿಮಗೆ. ಅಂದರೆ ಸ್ಟೂಡೆಂಟ್ ಕ್ಯಾನ್ ಆಕ್ಸೆಸ್ ದ ಕಂಪ್ಲೀಟ್ 285 ಸೀಟ್ಸ್. ಓಕೆ, ಅದೇ ನೀವು ಪ್ರೈವೇಟ್ ಕಾಲೇಜ್ ತಗೊಂಡ್ರೆ ಅಂದರೆ BIT ತಗೊಂಡ್ರೆ ನೋಡಿ, ಇಲ್ಲಿ ಇದು ಬಂದು 60ಗೆ 27 ಸೀಟ್ ಮಾತ್ರ ಇದೆ. ಅಂದರೆ KCET ಕೋಟಾ ಬಂದು 45% ಇರುತ್ತೆ. ಸೊ ಗೌರ್ಮೆಂಟು ಏಡೆಡ್ ಆದರೆ ಕಂಪ್ಲೀಟ್ 100% ಬರುತ್ತೆ ಮ್ಯಾನೇಜ್ಮೆಂಟಿಗೆ ಬಿಟ್ಟು. ಗೌರ್ಮೆಂಟ್ ಆದರೆ ಕಂಪ್ಲೀಟ್ 100%, ಮತ್ತು KCET ಆದರೆ 45%. ಸೊ 60ಲಿ 45% ಅಂದರೆ 27 ಬರುತ್ತೆ. ಓಕೆ, 27 ಸೀಟು ಸರೆಂಡರ್ ಮಾಡಿರ್ತಾರೆ. ಸೊ ಪ್ರೈವೇಟಲ್ಲಿ ಯಾವುದೇ ತಗೊಂಡ್ರು 45% ಮ್ಯಾಕ್ಸಿಮಮ್ ಸಿಗೋದು. ಸೊ ಇಲ್ಲಿ PS ತಗೊಂಡ್ರೆ ಕಂಪ್ಲೀಟ್ ಪ್ರೈವೇಟ್ ಯೂನಿವರ್ಸಿಟಿ ಆಗಿರುತ್ತೆ. ಸೊ ಇಲ್ಲಿ ಅವ್ರದ್ದೇ ಆದ ಒಂದು ರೂಲ್ಸ್ ಇರುತ್ತೆ. ಅವ್ರು ಜಸ್ಟ್ ಅಫಿಲಿಯೇಟ್ ಮಾಡ್ಕೊಂಡಿರ್ತಾರೆ VTUಗೆ, ಬಟ್ ಅವ್ರದ್ದೇ ಒಂದು ರೂಲ್ಸ್ ಇರುತ್ತೆ. ಸೊ ಇಲ್ಲಿ ನೋಡಿ, 60 ಸೀಟ್ಗೆ 24 ಸೀಟ್ ಸ್ಪಾನ್ಸರ್ ಮಾಡಿದ್ದಾರೆ. ಅಂದರೆ 24 ಸೀಟ್ನ ಸರೆಂಡರ್ ಮಾಡಿದ್ದಾರೆ. ದಿಸ್ ಇಸ್ ದ ಗೌರ್ಮೆಂಟ್ ಕೋಟಾ ಸೀಟ್ಸ್. ಅಂದರೆ ಥ್ರೂ KCET ಸ್ಟೂಡೆಂಟು PS ಯೂನಿವರ್ಸಿಟಿಗೆ 24 ಸೀಟ್ ಮಾತ್ರ ಬರ್ಬೋದು. 24 ಸೀಟ್ಗೆ ಮಾತ್ರ ಬರ್ಬೋದು ಬಯೋಟೆಕ್ನಾಲಜಿಗೆ. ಅದೇ ಕಂಪ್ಯೂಟರ್ ಸೈನ್ಸ್ ತಗೊಂಡ್ರೆ 240 ಸೀಟ್ಸ್ ಇರುತ್ತೆ. ಬಟ್ ಇಲ್ಲಿ PS ಅಲ್ಲಿ ರಫ್ಲಿ ಅರೌಂಡ್ 600 to 700 ಇಂಟೇಕ್ ಇರುತ್ತೆ. ಓಕೆ, ಸೊ ಬಟ್ ಆದ್ರೂ ಸರೆಂಡರ್ ಮಾಡೋದು 240 ಸೀಟ್ಸ್, ಬಿಕಾಸ್ ಅದು ಪ್ಯೂರ್ಲಿ ಪ್ರೈವೇಟ್ ಯೂನಿವರ್ಸಿಟಿ. ಅವರು ಡಿಸೈಡ್ ಮಾಡ್ತಾರೆ ಎಷ್ಟು ಕೋಟಾ ನಂಬರ್ ಆಫ್ ಸೀಟ್ಸ್ ಗೌರ್ಮೆಂಟ್ ಕೊಡಬೇಕು ಅಂತ. ಸೊ ಇವರು ಸರೆಂಡರ್ ಮಾಡ್ತಾ ಇರೋದು 240 ಸೀಟ್ಸ್ಗೆ 96 ಸೀಟ್ಸ್ನ ಮಾತ್ರ, ಅಂದರೆ 40%ನ ಸರೆಂಡರ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಈ ತರ ಇದು ವೇರಿ ಆಗುತ್ತೆ. ಬಟ್ ಪ್ರೈವೇಟ್ ಅವರಿಗೆ ಅಂದರೆ ಪ್ರೈವೇಟ್ ಕಾಲೇಜ್ ಇದ್ರೆ ನೋಡಿ, ಪ್ರೈವೇಟ್ ಕಾಲೇಜ್ ಅಂತ ಇದ್ರೆ ಇವ್ರಿಗೆ 45% ಸೀಟ್ಸ್ ಕೊಡಲೇಬೇಕಾಗುತ್ತೆ. ಓಕೆ, ಸೊ ಪ್ರೈವೇಟ್ ಯೂನಿವರ್ಸಿಟಿಗೂ ಮತ್ತೆ ಪ್ರೈವೇಟ್ ಕಾಲೇಜ್ಗೂ ಮತ್ತೆ ಗೌರ್ಮೆಂಟ್ ಕಾಲೇಜ್ಗೂ ಮತ್ತೆ ಏಡೆಡ್ ಕಾಲೇಜ್ಗೂ ಡಿಫ್ರೆನ್ಸ್ ಇರುತ್ತೆ. ಸೊ ಗೌರ್ಮೆಂಟ್ ಆದ್ರೆ ಪ್ಯೂರ್ಲಿ 100% ಎಲ್ಲಾ ಸೀಟ್ಸು ಕೊಡಬೇಕು. ಅದೇ ಏಡೆಡ್ ಆದ್ರೆ ನೋಡಿ, ಇಲ್ಲಿ 3 ಸೀಟ್ ಇಟ್ಕೊಂಡಿದ್ದಾರೆ. ರಫ್ಲಿ ಅವ್ರು ಡಿಸೈಡ್ ಮಾಡ್ಕೊಂಡು 3-4 ಸೀಟ್ ಅಥವಾ 5 ಸೀಟ್ ಇಟ್ಕೊಂಡ್ಬಿಟ್ಟು ರಫ್ಲಿ ಅರೌಂಡ್ 95% ಕೊಡಲೇಬೇಕು. ಅದೇ ಪ್ರೈವೇಟ್ ಆದ್ರೆ ದಟ್ ಈಸ್ 45% ಕೊಡಬೇಕು. ಅದೇ ಯೂನಿವರ್ಸಿಟಿ ಆದ್ರೆ ಅವ್ರು ಡಿಸೈಡ್ ಮಾಡ್ತಾರೆ ರಫ್ಲಿ 42 ಅಥವಾ 45% ಕೊಡಬೇಕು ಅಂತ. ಮಿಕ್ಕಿದೆಲ್ಲ ಮ್ಯಾನೇಜ್ಮೆಂಟ್ ಸೀಟ್ ಆಗುತ್ತೆ. ಓಕೆ, ಸೊ 100% ಅಲ್ಲಿ ಪ್ರೈವೇಟ್ ಕಾಲೇಜ್ 45% ಗೌರ್ಮೆಂಟ್ ಸಬ್ಮಿಟ್ ಮಾಡ್ತಾರೆ, ರಿಮೈನಿಂಗು ಮ್ಯಾನೇಜ್ಮೆಂಟ್ಗೆ ಇರುತ್ತೆ, ಅದು ಡಿವೈಡ್ ಆಗುತ್ತೆ. ಸೊ ಇದರಲ್ಲಿ ಇನ್ನೂ ಡಿವೈಡ್ ಆಗುತ್ತೆ, ಹೇಳ್ತೀನಿ ಕೇಳಿ ಇಲ್ಲಿ. ಸೊ ಓವರ್ ಆಲ್ ಇದು ಸರೆಂಡರ್ ಮಾಡಿರೋ ಸೀಟ್ಸ್. ಅಂದ್ರೆ ಇವಾಗ BMS ತಗೊಂಡ್ರೆ 60ಕ್ಕೆ 57 ಸೀಟ್ ಸರೆಂಡರ್ ಮಾಡಿದ್ದಾರೆ. ಆಮೇಲೆ ನೋಡಿ, PH ಅಂದ್ರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್. ಓಕೆ, ಸೊ ಇಲ್ಲಿ ಸ್ಪೆಷಲ್ ಕೋಟಾಸ್ ಬರುತ್ತೆ, ಕ್ಯಾಟಗರಿ ವೈಸ್ ಕೋಟಾಸ್ ಬರುತ್ತೆ. ಆ ಕ್ಯಾಟಗರಿ ವೈಸ್ ಕೋಟಾಸ್ ಯಾವ್ದು ಮತ್ತೆ ಸ್ಪೆಷಲ್ ಕೋಟಾಸ್ ಯಾವ್ದು ಜಸ್ಟ್ ನೋಡೋಣ ಒಂದ್ಸಲಿ. ಸೊ ನಿಮಗೆ ಕ್ಯಾಟಗರಿ 1, ಕ್ಯಾಟಗರಿ 2, ಕ್ಯಾಟಗರಿ 2B ನೋಡಿ, ಕ್ಯಾಟಗರಿ 1, ಕ್ಯಾಟಗರಿ 2A, ಕ್ಯಾಟಗರಿ 2B, ಕ್ಯಾಟಗರಿ 3A, ಕ್ಯಾಟಗರಿ 3B, ಜನರಲ್ ಮೆರಿಟ್, SCG, STG ಮತ್ತೆ SNQ ಸೂಪರ್ ನ್ಯೂಮರಿ ಕೋಟಾ ಅಂತ ಬರುತ್ತೆ. ಇದು ಅಲ್ಲದೀರಾ ನೋಡಿ, ಇಲ್ಲಿ ಸ್ಪೆಷಲ್ ಕ್ಯಾಟಗರಿ ಸೀಟ್ಸ್ ಅಂತ ಬರುತ್ತೆ. ಫಿಸಿಕಲಿ ಹ್ಯಾಂಡಿಕ್ಯಾಪ್ PH ಅಂದ್ರೆ HK ಅಂದ್ರೆ ಹೈದರಾಬಾದ್ ಕರ್ನಾಟಕ, NCC ಕೋಟಾ, ಸ್ಕೌಟ್ಸ್ ಅಂಡ್ ಗೈಡ್ಸ್, ಸ್ಪೋರ್ಟ್ಸ್, ಡಿಫೆನ್ಸ್, ಎಕ್ಸ್ ಡಿಫೆನ್ಸ್, ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್, ಎಕ್ಸ್ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್, ಆಂಗ್ಲೋ ಇಂಡಿಯನ್. ಇಷ್ಟು ಸ್ಪೆಷಲ್ ಕ್ಯಾಟಗರಿ ಸ್ಪೋರ್ಟ್ಸ್ ಬರುತ್ತೆ. ಇದಲ್ದಿರ ಜಮ್ಮು ಅಂಡ್ ಕಾಶ್ಮೀರ್ ಬರುತ್ತೆ. ಸೊ ಎಲ್ಲ ನಿಮಗೆ ಇಲ್ಲಿ ಇಂಡಿಕೇಟ್ ಆಗುತ್ತೆ. ಸೊ ಇದು ಬಂದು ಸ್ಪೆಷಲ್ ಕ್ಯಾಟಗರಿ ಸೀಟ್ಸ್ ಆಗುತ್ತೆ.
ಸೊ ಇವ್ರಿಗೂ ಇಲ್ಲಿ ಸೀಟ್ಸ್ ರಿಸರ್ವ್ ಆಗಿರುತ್ತೆ. ಓಕೆ, ಇವ್ರಿಗೂ ಸೀಟ್ಸ್ ರಿಸರ್ವ್ ಆಗಿರುತ್ತೆ. ಯಾವ ತರ ಡಿವೈಡ್ ಮಾಡ್ತಾರೆ ಎಕ್ಸಾಕ್ಟ್ಲಿ ಎಲ್ಲಾ ಕಾಲೇಜಲ್ಲಿ ಎಲ್ಲಾ ಕೋರ್ಸ್ ಅಲ್ಲಿ ಅಂದ್ರೆ, ಇವಾಗ ಏಡೆಡ್ ಕಾಲೇಜ್ ತಗೊಂಡ್ರೆ ಏಡೆಡ್ ಗೌರ್ಮೆಂಟ್ ಆಲ್ಮೋಸ್ಟ್ ಸೇಮ್ ಬರುತ್ತೆ. ಓಕೆ, ಏಡೆಡ್ ಕಾಲೇಜ್ ತಗೊಂಡ್ರೆ ನೋಡಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ PH ಅಂದ್ರೆ, ಓಕೆ, ಸೊ ಏಡೆಡ್ ತಗೊಂಡ್ರೆ PH ಅಂದ್ರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ 5% ಸೀಟ್ಸ್ ರಿಸರ್ವ್ ಆಗಿದೆ. ಸೊ 60ಅಲ್ಲಿ 5% ಅಂದ್ರೆ 3 ಸೀಟ್ಸ್ ಬರುತ್ತೆ ನಮ್ಗೆ, ಇಲ್ಲಿ 3 ಸೀಟ್ ರಿಸರ್ವ್ ಆಗಿರುತ್ತೆ. ಆಮೇಲೆ ಸ್ಪೆಷಲ್ ಕ್ಯಾಟಗರಿಗೆ ಇದು ಸ್ಪೆಷಲ್ ಕ್ಯಾಟಗರಿ ಸೀಟ್ಸ್ ಅಂದ್ರೆ ಇವಾಗ ಹೇಳೋದ್ನಲ್ಲ ಅವೆಲ್ಲ ಆಂಗ್ಲೋ ಇಂಡಿಯನ್ ಮತ್ತೆ ಸ್ಪೋರ್ಟ್ಸ್ ಗೈಡ್ಸ್ ಇದು ಡಿಪೆಂಡ್ ಆಗೋದು ನಂಬರ್ ಆಫ್ ಕಾಲೇಜ್ ಮೇಲೆ ಮತ್ತೆ ಬ್ರಾಂಚ್ ಮೇಲೆ. ಸೊ ಇಲ್ಲಿ ನೋಡಿ, ಇಲ್ಲಿ ಸ್ಪೆಷಲ್ ಕ್ಯಾಟಗರಿಗೆ ಸಿವಿಲ್ಗೆ ಯಾವುದೇ ಇಲ್ಲ, ಎಲೆಕ್ಟ್ರಾನಿಕ್ಸ್ ಯಾವುದಿಲ್ಲ, ಬಟ್ ಎಲೆಕ್ಟ್ರಿಕಲ್ಗೆ 1 ಸೀಟ್ ರಿಸರ್ವ್ ಆಗಿದೆ, ಮತ್ತೆ ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟ್ ಯಾವುದು ಇಲ್ಲ, ಮತ್ತೆ ಮೆಕ್ಯಾನಿಕಲ್ ಯಾವುದು ಇಲ್ಲ. ಓಕೆ, ಸೊ ಇಲ್ಲಿ ತಗೊಂಡ್ರೆ PHಗೆ 3 ಸೀಟು, ಸ್ಪೆಷಲ್ ಕ್ಯಾಟಗರಿಗೆ 0 ಇದೆ ಈ ಬ್ರಾಂಚ್ ಇಂದ. ಸೊ ಈ ತರ ರಿಸರ್ವ್ ಆಗಿರುತ್ತೆ. ಇದು ಇಂಡಿಕೇಶನ್ ಮಾಡ್ತಾರೆ ಅದು ರಿಸರ್ವ್ ಮಾಡಿಲೇಬೇಕು. ಓಕೆ, ಸೊ ಈ ಸೀಟ್ಸ್ ಏನಿದೆ, ಈ ಸೀಟ್ಸ್ ಇದೆಯಲ್ಲ, ಇದನ್ನ ಯಾರು ಆಕ್ಸೆಸ್ ಮಾಡಕ್ಕಾಗಲ್ಲ ಎಕ್ಸೆಪ್ಟ್ ಇವರು ಕೋಟಾ ಬಿಟ್ಟು. ಅಂದ್ರೆ ಆ ಕೋಟಾದವ್ರು ಇದ್ರೆ ಕ್ಲೇಮ್ ಆಗುತ್ತೆ ಸೀಟು, ಆ ಕೋಟಾದವ್ರು ಇಲ್ಲ ಅಂತಂದ್ರೆ ಆ ಸೀಟ್ ಹಂಗೆ ಉಳಿದೋಗುತ್ತೆ, ಯಾರು ಕ್ಲೇಮ್ ಮಾಡಕ್ಕಾಗಲ್ಲ. ಓಕೆ, ಇದು ನಿಮ್ಗೆ ಎಕ್ಸಾಕ್ಟ್ಲಿ ಗೊತ್ತಾಗುತ್ತೆ. ಆಮೇಲೆ ಹೈದರಾಬಾದ್ ಕರ್ನಾಟಕ ಇದೆಯಲ್ಲ, HK ಅಂದ್ರೆ ಹೈದರಾಬಾದ್ ಕರ್ನಾಟಕ, ಮತ್ತೆ RK ಅಂದ್ರೆ ರೆಸ್ಟ್ ಕೋಟಾ ಅಥವಾ ರಿಸರ್ವ್ಡ್ ಕೋಟಾ ಅಂತ ಬರುತ್ತೆ. ಅದೇ ಎಲ್ಲಾ ಕ್ಯಾಟಗರಿಯವರು ಬರ್ತಾರೆ ಇನ್ಕ್ಲೂಡಿಂಗ್ ಜನರಲ್ ಮೆರಿಟ್. ಓಕೆ, ಸೊ ಇಷ್ಟು ಸೀಟ್ಸ್ ಏನಿದೆಯಲ್ಲ ಇದನ್ನ ಎಲ್ಲಾ ಕ್ಯಾಂಡಿಡೇಟ್ಸ್ ಆಕ್ಸೆಸ್ ಮಾಡಬಹುದು. ಅಂದ್ರೆ ಇಷ್ಟು ಸೀಟ್ಸ್ ಏನಿದೆ ಇದನ್ನ ಎಲ್ಲಾ ಕ್ಯಾಂಡಿಡೇಟ್ಸ್ ಆಕ್ಸೆಸ್ ಮಾಡಬಹುದು. ಅದರಲ್ಲಿ ಈ ಸೀಟ್ಸ್ ಇದೆಯಲ್ಲ ಹೈದರಾಬಾದ್ ಕರ್ನಾಟಕ, ಇದು ಹೈದರಾಬಾದ್ ಕರ್ನಾಟಕ ಅವ್ರು ಇದ್ರೆ ಮಾತ್ರ ಆಕ್ಸೆಸ್ ಮಾಡಕ್ ಆಗೋದು. ಅವ್ರು ಆಕ್ಸೆಸ್ ಮಾಡ್ಲಿಲ್ಲ ಅಂದ್ರೆ ಇದೇನಾಗತ್ತೆ, ಇದಕ್ಕೆ ಮರ್ಜ್ ಆಗತ್ತೆ. ಅದಕ್ಕೆ ಇವೆರಡೂ ಸೇರಿ ನೋಡಿ, ಇಲ್ಲಿ 50+4 ಬಂದು 54 ಆಗ್ತಾ ಇದೆ, 49+5 ಬಂದು 54 ಆಗ್ತಾ ಇದೆ, 49+4 ಒಂದು 53 ಆಗ್ತಾ ಇದೆ, ಆಮೇಲೆ 50+5 ಬಂದು 55 ಆಗ್ತಾ ಇದೆ, 50+4 ಬಂದು 54 ಆಗ್ತಾ ಇದೆ. ಸೊ ಓವರ್ ಆಗಿ ಹೇಳ್ಬೇಕು ಅಂದ್ರೆ ಈ ಸೀಟ್ಸ್ ಇದೆಲ್ಲ 3 ಸೀಟು ಇದನ್ನ ಯಾರು ಆಕ್ಸೆಸ್ ಮಾಡಕ್ಕಾಗಲ್ಲ, ಬಟ್ ಈ ಸೀಟ್ಸ್ ನ ಎಲ್ಲಾ ಕ್ಯಾಟಗರಿ ಆಕ್ಸೆಸ್ ಮಾಡಬಹುದು. ಅದರಲ್ಲಿ ಯಾವಾಗ ಆಕ್ಸೆಸ್ ಮಾಡಬಹುದು ಅಂದ್ರೆ 50 ಸೀಟ್ಸ್ ನ ಎಲ್ಲಾ ಕ್ಯಾಟಗರಿ ಆಕ್ಸೆಸ್ ಮಾಡಬಹುದು, +4 ಸೀಟ್ಸ್ ನ ಯಾವಾಗ ಆಕ್ಸೆಸ್ ಮಾಡಬಹುದು ಫರ್ದರ್ ರೌಂಡ್ಸ್ ಅಲ್ಲಿ. ಅಂದ್ರೆ ಹೈದರಾಬಾದ್ ಕರ್ನಾಟಕ ಅವರು ಆಕ್ಸೆಸ್ ಮಾಡಲಿಲ್ಲ ಅಂದ್ರೆ ಈ 4 ಸೀಟು ಇದಕ್ಕೆ ಆಡ್ ಅಪ್ ಆಗುತ್ತೆ. ಓಕೆ, ಸೊ ಅದು ಬಿಟ್ರೆ ನಿಮಗೆ ನೋಡಿ ಮ್ಯಾನೇಜ್ಮೆಂಟ್ ಅಂದ್ರೆ ಮ್ಯಾನೇಜ್ಮೆಂಟ್ ಕೋಟಾ 3 ಸೀಟ್ ಇದೆ. ಇದು ಮ್ಯಾನೇಜ್ಮೆಂಟ್ ಪ್ಯೂರ್ಲಿ ಮ್ಯಾನೇಜ್ಮೆಂಟ್ ಹೋಗುತ್ತೆ, ಯಾಕಂದ್ರೆ ಇದು ಏಡೆಡ್ ಕಾಲೇಜ್, ಇದನ್ನ ಯಾರು ಆಕ್ಸೆಸ್ ಮಾಡಕ್ಕಾಗಲ್ಲ. ಮ್ಯಾನೇಜ್ಮೆಂಟ್ ಅವರು 3 ಸೀಟ್ ರಿಸರ್ವ್ ಮಾಡ್ಕೊಂಡಿರ್ತಾರೆ. ಅದು ಬಿಟ್ರೆ ನಿಮಗೆ SNQ ಅಂತ ಬರುತ್ತೆ. SNQ ಅಂದ್ರೆ ಸೂಪರ್ ನ್ಯೂಮರಿಕ್ ಕೋಟಾ. ಆಲ್ರೆಡಿ ಹೇಳಿದೀನಿ, ಆ ವಿಡಿಯೋ ನಿಮ್ಗೆ ಗೊತ್ತಾಗಿಲ್ಲ ಅಂತಂದ್ರೆ, SNQ ಅಂದ್ರೆ ಗೊತ್ತಾಗಿಲ್ಲ ಅಂತಂದ್ರೆ ಮೇಲ್ಗಡೆ ಕಾಣ್ತಾರೆ ಐ ಬಟನ್ ನ ಕ್ಲಿಕ್ ಮಾಡಿ, ಇಲ್ಲಾಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಆ ವಿಡಿಯೋ ಲಿಂಕ್ ನ ಪ್ಲೇಸ್ ಮಾಡಿದೀನಿ. SNQ ಕ್ಯಾಟಗರಿಗೆ ಎಲ್ಲಾ ಬಿಲಾಂಗ್ ಆಗ್ತೀರಾ. ಸೊ ಅವರಿಗೆ ಅಡಿಷನಲ್ ಆಗಿ 5% ಸೀಟ್ ರಿಸರ್ವ್ ಆಗಿರುತ್ತೆ ಫ್ರಮ್ ದ ಮ್ಯಾನೇಜ್ಮೆಂಟ್ ಕೋಟಾ. ಸೊ ಅವರಿಗೆ 5% ಸೀಟ್ ರಿಸರ್ವ್ ಆಗಿರುತ್ತೆ ಫ್ರಮ್ ದ ಟೋಟಲ್ ಇಂಟೇಕ್. ದಿಸ್ ಇಸ್ ಫಾರ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಕ್ಯಾಂಡಿಡೇಟ್ಸ್ಗೆ. ಓಕೆ, ಸೊ ಇವ್ರದ್ದು ಇನ್ಕಮ್ ಆನ್ಯುವಲ್ ಇನ್ಕಮ್ ಬಂದು 0 to 8 lakhs ಒಳಗಡೆ ಇದ್ರೆ ಈ ಸೀಟ್ಸ್ ನ ಆಕ್ಸೆಸ್ ಮಾಡಬಹುದು, ಅವ್ರಿಗೆ ರಿಸರ್ವ್ ಆಗಿರುತ್ತೆ. ನೋಡಿ 60 ಇಂಟೇಕ್ ಇದ್ರೆ 3 ಸೀಟ್ ಬರುತ್ತೆ, 60ಕ್ಕೆ 3 ಸೀಟು, ಮತ್ತೆ ಇಲ್ಲಿ 60ಕ್ಕೆ 3 ಸೀಟು, ಇಲ್ಲಿ 60ಕ್ಕೆ 3 ಸೀಟು, ಇಲ್ಲಿ 60ಕ್ಕೆ 3 ಸೀಟು, ಇದೇ ತರ ಇನ್ಕ್ಲೂಡ್ ಆಗುತ್ತೆ. ಬಟ್ ಈ ಸೀಟ್ಸ್ ನ ಅಷ್ಟೇ ಯಾರು ಆಕ್ಸೆಸ್ ಮಾಡಕ್ಕಾಗಲ್ಲ, ಮ್ಯಾನೇಜ್ಮೆಂಟ್ ಆಗ್ಲಿ ಬೇರೆ ಕ್ಯಾಂಡಿಡೇಟ್ಸ್ ಆಗ್ಲಿ. ಅವ್ರಿದ್ರೆ ಆಕ್ಸೆಸಬಲ್ ಆಗುತ್ತೆ, ಇಲ್ಲ ಅಂದ್ರೆ ಉಳಿದೋಗುತ್ತೆ ಸೀಟು. ಓಕೆ, ಒಳ್ಳೆ ಕಾಲೇಜಲ್ಲಿ ಉಳಿಯಲ್ಲ, ಕೆಲವೊಂದು ಕಾಲೇಜ್ ಎಲ್ಲ ಉಳಿದೋಗುತ್ತೆ. ಓಕೆ, ಟೋಟಲಿ ಓವರ್ ಆಲ್ ಡ್ರಾಪ್ ಮ್ಯಾಟ್ರಿಕ್ಸ್ ಸಿಗೋದೇನು ಅಂತಂದ್ರೆ ನಮಗೆ ಎಷ್ಟು ಸೀಟ್ ಸಿಗುತ್ತೆ 60 ಸೀಟ್ಗೆ ಅಂದ್ರೆ ಜನರಲ್ ಕ್ಯಾಟಗರಿ ಮತ್ತೆ ಎಲ್ಲಾ ಕ್ಯಾಟಗರಿ ಅವರಿಗೆ ದಿಸ್ ಇಸ್ ದ ಟೋಟಲ್ ನಂಬರ್ ಆಫ್ ಸೀಟ್ಸ್. ಇಷ್ಟಿದೆಯಲ್ಲ ಇದು ಟೋಟಲ್ ನಂಬರ್ ಆಫ್ ಸೀಟ್ಸ್ ಸಿಗೋದು ನಮ್ಗೆ ಇಲ್ಲಿ. ಅಂದ್ರೆ 300 ಸೀಟ್ ಅಲ್ಲಿ 270 ಸೀಟ್ಸ್ ಅವೈಲೇಬಲ್ ಆಗುತ್ತೆ. ಓಕೆ, ಸೊ ಅದರಲ್ಲಿ 248 ಸೀಟ್ಸ್ ರೆಸ್ಟ್ ಅವೈಲೇಬಲ್ ಇರೋದು. ಈ 22 ಸೀಟ್ಸ್ ಆಕ್ಸೆಸ್ ಮಾಡಿಲ್ಲ ಅಂದ್ರೆ ಇವೆರಡೂ ಸೇರ್ಕೊಂಡು 270 ಸೀಟ್ಸ್ ಆಗುತ್ತೆ. ಇಲ್ಲಾಂದ್ರೆ ಜನರಲ್ ಕ್ಯಾಟಗರಿ ಸಿಗೋದು ಓನ್ಲಿ 248 ಸೀಟ್ಸ್. ಅಂದ್ರೆ ಜನರಲ್ ಕ್ಯಾಟಗರಿ ರಿಮೈನಿಂಗ್ ಎಲ್ಲಾ ಕ್ಯಾಟಗರಿ ಸಿಗೋದು 248 ಸೀಟ್ಸ್. ಇದು ಯಾವ ತರ ಕ್ಯಾಟಗರೀಸ್ ಡಿವೈಡ್ ಆಗೋದೇ ಶೋ ಮಾಡೋದೆ ಸೀಟ್ ಮ್ಯಾಟ್ರಿಕ್ಸ್, ಎಕ್ಸಾಕ್ಟ್ ಸೀಟ್ ಮ್ಯಾಟ್ರಿಕ್ಸ್. ಅದು KU ಅವ್ರು ಬಿಡ್ತಾರೆ ಬೇಸ್ಡ್ ಅಪಾನ್ ದಿಸ್ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್. ಅರ್ಥ ಆಯ್ತಾ? ಇದೇ ತರ ಎಲ್ಲಾ ಕಾಲೇಜ್ಗೂ ಬರೋದು. ನೋಡಿ ಇಲ್ಲೂ ಅಷ್ಟೇ, ನೋಡಿ ಇಲ್ಲಿ 45% ಅಂದಂತೆ. ಸೊ ಇದು ಬಂದು ಪ್ರೈವೇಟ್ ಕಾಲೇಜು. ನೋಡಿ 60ಕ್ಕೆ 27. ನೋಡಿ ಇಲ್ಲಿ PH1 ಇದೆ. ಇವಾಗ ಫಾರ್ ಎಕ್ಸಾಂಪಲ್ ಎಲ್ಲರೂ CS ಇಷ್ಟ, CS ತಗೊಂತೀನಿ. CS 60 ಸೀಟ್ ಇದೆ. 60 ಸೀಟಲ್ಲಿ 45% ಅಂದ್ರೆ 27% ಗೌರ್ಮೆಂಟ್ ಕೊಟ್ಟೋಗ್ಬಿಡುತ್ತೆ. ಇದನ್ನ ಯಾರು ಆಕ್ಸೆಸ್ ಮಾಡೋಕ್ಕಾಗಲ್ಲ, ಥ್ರೂ KCET ನ ಆಕ್ಸೆಸ್ ಮಾಡಬೇಕಾಗೋದು. ಓಕೆ, ಆಮೇಲೆ PHಗೆ ಫಿಸಿಕಲಿ ಒಂದಿದೆ ಮತ್ತೆ ಸ್ಪೆಷಲ್ ಕ್ಯಾಟಗರಿ ಒಂದಿದೆ. ಇದು ಯಾರನ್ನೂ ಆಕ್ಸೆಸ್ ಮಾಡೋಕ್ಕಾಗಲ್ಲ, ಅವ್ರಿದ್ರೆ ಆಕ್ಸೆಸ್ ಮಾಡ್ತಾರೆ, ಇಲ್ಲ ಆ ಸೀಟು ಹೊಟ್ಟೋಗುತ್ತೆ. ಓಕೆ, ರಿಮೈನಿಂಗ್ ಸಿಗೋದು 25 ಸೀಟು. ನೋಡಿ ಮೆನ್ಷನ್ ಮಾಡಿದ್ರೆ 25 ಸೀಟು. ಅದರಲ್ಲಿ ಎಲ್ಲಾ ಕ್ಯಾಟಗರಿ ಸಿಗೋದು 23 ಸೀಟು. ಮತ್ತೆ ಹೈದರಾಬಾದ್ ಕರ್ನಾಟಕ ಯಾರು ಇಲ್ಲ ಅಂತಂದ್ರೆ ಅದು ಇದಕ್ಕೆ ಮರ್ಜ್ ಆಗುತ್ತೆ. ಓಕೆ,
ಫರ್ದರ್ ರೌಂಡ್ಸ್ ಅಲ್ಲಿ ಮರ್ಜ್ ಆಗುತ್ತೆ ಯಾರು ಇಲ್ಲ ಅಂತಂದ್ರೆ. ಓಕೆ, ಸೊ ಟೋಟಲ್ ಆಗಿ ನಮಗೆ ಕ್ಯಾಟಗರಿ 2 18 ಸೀಟ್ಸು, ಕ್ಯಾಟಗರಿ 3 15 ಸೀಟು, ಆಮೇಲೆ SNQ ಬಂದು 3 ಸೀಟು, ಟೋಟಲ್ ಆಗಿ 60 ಸೀಟಲ್ಲಿ ಜನರಲ್ ಮೆರಿಟ್ ಆದ್ರೆ ಸಿಗೋದು ಓನ್ಲಿ 23 ಸೀಟು. ಅರ್ಥ ಆಯ್ತಾ? ಸೊ ಇದು ನಮಗೆ ಡ್ರಾಫ್ಟ್ ಮ್ಯಾಟ್ರಿಕ್ಸ್ ಅಲ್ಲಿ ಗೊತ್ತಾಗುತ್ತೆ ಯಾವ ಕ್ಯಾಟಗರಿ ಅವರಿಗೆ ಎಷ್ಟು ಸೀಟ್ ರಿಸರ್ವ್ ಆಗಿದೆ, ಅಂದ್ರೆ ನಮಗೆ ಎಷ್ಟಿದೆ, ಜನರಲ್ ಮೆರಿಟ್ ಎಷ್ಟಿದೆ ಅಥವಾ ಬೇರೆ ಕ್ಯಾಟಗರಿ ಎಷ್ಟಿದೆ ಅಂತಂದ್ರೆ ಎಕ್ಸಾಕ್ಟ್ ಆಗಿ ಗೊತ್ತಾಗುತ್ತೆ ನಮಗೆ. ಓಕೆ, ಇದು ಒಂದು ಕ್ಯಾಟಗರಿ ಕಾಲೇಜು, ಅದಕ್ಕೆ ಸಪರೇಟ್ ಆಗಿ ಇಂಡಿಕೇಟ್ ಮಾಡಿದ್ದಾರೆ ಕ್ಯಾಟಗರಿ 2 ಮತ್ತೆ ಕ್ಯಾಟಗರಿ 3 ಅವರಿಗೆ ಅಂತ. ಇವಾಗ ಪ್ರೈವೇಟ್ ಯೂನಿವರ್ಸಿಟಿ ಬಂದ್ರೆ, ಓಕೆ, ಪ್ರೈವೇಟ್ ಯೂನಿವರ್ಸಿಟಿ ಬಂದ್ರೆ ನೋಡಿ ಇಲ್ಲಿ CS ತಗೊಂಡ್ರೆ 720 ಸೀಟ್ ಇದೆ, ರಿಂಗ್ ರೋಡ್ ಕ್ಯಾಂಪಸ್ ಅಲ್ಲಿ 720 ಸೀಟ್ ಇದೆ, ಅದರಲ್ಲಿ 288 ಅಂದ್ರೆ ರಫ್ಲಿ 40% ಇದೆ. ಓಕೆ, 40% ಆಫ್ ದ ಸೀಟ್ಸ್. ಅದ್ರಲ್ಲಿ ನೋಡಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ಗೆ 14 ಸೀಟ್ ಇದ್ರೆ ಅವ್ರಿದ್ರೆ ಆಕ್ಸೆಪ್ಟ್ ಮಾಡ್ತಾರೆ, ಇಲ್ಲ ಅಂದ್ರೆ ಇಲ್ಲ. ಆಮೇಲೆ ಸ್ಪೆಷಲ್ ಕ್ಯಾಟಗರಿ 1 ಸೀಟ್ ಇದೆ, ಸೊ ಇವೆರಡು ಸೀಟು ಸಿಗಲ್ಲ, ಯಾರಿಗೂ ಸಿಗಲ್ಲ ಅದು. ಓಕೆ, ಅವ್ರಿದ್ರೆ ಆಕ್ಸೆಬಲ್ ಆಗುತ್ತೆ. ಮತ್ತೆ ಹೈದರಾಬಾದ್ ಕರ್ನಾಟಕ ಮತ್ತೆ ರಿಸರ್ವ್ ಕೋಟ ಜನರಲ್ ಮೆರಿಟ್ ಸಿಗೋದು 251 ಸೀಟ್ಸ್. ಇವ್ರು ಯಾರು ಇಲ್ಲ ಅಂತಂದ್ರೆ ಇದಕ್ಕೆ ಮರ್ಜ್ ಆಗುತ್ತೆ. ಸೊ ಟೋಟಲ್ ಆಗಿ 532 ಸೀಟ್ ಸಿಗುತ್ತೆ ಎಲ್ಲಾ PS ಇಂದ ಎಲ್ಲಾ ಬ್ರಾಂಚ್ ಅವರಿಗೆ. ಓಕೆ, CS ತಗೊಂಡ್ರೆ 251 ಸೀಟ್ಸ್, ಇವೆರಡು ಇನ್ಕ್ಲೂಡ್ ಆದ್ರೆ 273 ಸೀಟ್ಸ್. ನೋಡಿ, ಆಮೇಲೆ ಇಲ್ಲೊಂದು ಅಬ್ಸರ್ವ್ ಮಾಡಿ, SNQ ಕೊಟ್ಟಿಲ್ಲ ಅವರು, ಗೊತ್ತಿಲ್ಲ ಎಕ್ಸಾಕ್ಟ್ಲಿ ಏನಾಗಿದೆ ಅಂತ. ಸೊ ಈ ಸಲ ಡ್ರಾಫ್ಟ್ ಮ್ಯಾಟ್ರಿಕ್ಸ್ ಬಂದಾಗ 2023ಗೆ ನಿಮ್ಗೆ ಎಕ್ಸಾಕ್ಟ್ಲಿ ಮತ್ತೆ ಒಂದು ಡೀಟೇಲ್ ವಿಡಿಯೋ ಮಾಡ್ತೀನಿ ಎಕ್ಸಾಕ್ಟ್ಲಿ ಏನು ಅಂತ, ಅವಾಗ ನಿಮಗೆ ಇಲಿಸ್ಟ್ರೇಟ್ ಆಗುತ್ತೆ. ಸೊ ಇದು ಚಾನ್ಸಸ್ ಇರುತ್ತೆ. ಕೆಲವೊಂದು ಯೂನಿವರ್ಸಿಟಿಯಲ್ಲಿ, ಪ್ರೈವೇಟ್ ಯೂನಿವರ್ಸಿಟಿಯಲ್ಲಿ SNQ ಕೋಟಾ ಇಲ್ಲ. ನೋಡಿ ಇಲ್ಲಿದೆ, ನೋಡಿ SNQ ಕೋಟಾ ಇದೆ ಇಲ್ಲಿ, ನೋಡಿ ಇಲ್ಲೂ ಇದೆ, ಗೌರ್ಮೆಂಟ್ ಕಾಲೇಜಲ್ಲೂ ಇರುತ್ತೆ, ಬಟ್ ಇಲ್ಲಿ ಇಲ್ಲ ಅಂತಂದ್ರೆ ಅವರು ಕೊಡಕ್ ಚಾನ್ಸ್ ಇಲ್ಲ SNQ ಕೋಟಾನ, ಬಿಕಾಸ್ ದೇ ಆರ್ ಪ್ರೈವೇಟ್ ಯೂನಿವರ್ಸಿಟಿ. ಓಕೆ, ದೇ ಆರ್ ಪ್ರೈವೇಟ್ ಯೂನಿವರ್ಸಿಟಿ, ದೇ ವಿಲ್ ಡಿಸೈಡ್ ದೇ ನೀಡ್ ಟು ಗೋ ಆರ್ ನಾಟ್. ಅದೇ ಡಿಫರೆನ್ಸ್ VTU ಮತ್ತೆ ಆಟೋನಮಸ್ಗೆ. ಓಕೆ, RB ಕಾಲೇಜ್ ಆಫ್ ಇಂಜಿನಿಯರಿಂಗ್ ತಗೊಂಡ್ರೆ ನೋಡಿ ಇಲ್ಲಿ 15 ಬ್ರಾಂಚ್ ಬರುತ್ತೆ, 1300 ಸೀಟ್ ಇದೆ. 1300 ಸೀಟ್ ಅಲ್ಲಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ಗೆ 29 ಸೀಟು, ಮತ್ತೆ ಸ್ಪೆಷಲ್ ಕ್ಯಾಟಗರಿಗೆ 7 ಸೀಟು, ಮತ್ತೆ ಹೈದರಾಬಾದ್ ಜನರಲ್ ಮೆರಿಟ್ ಅವ್ರಿಗೆ ಸಿಗೋದು 505 ಸೀಟು, ಎರಡು ಇನ್ಕ್ಲೂಡ್ ಆದ್ರೆ 550 ಸೀಟು, ಮತ್ತೆ ಕ್ಯಾಟಗರಿ 2ಗೆ 390, ಕ್ಯಾಟಗರಿ 3ಗೆ 325, ಟೋಟಲ್ ಆಗಿ SNQ ಬಂದು 65 ಸೀಟ್ ಸಿಗುತ್ತೆ RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ. ಈ ತರ ಪ್ರತಿಯೊಂದು ಕಾಲೇಜ್ಗೂ ಬರ್ತಾ ಹೋಗುತ್ತೆ. ಓಕೆ, ಸೊ ದಿಸ್ ಇಸ್ ದ ವೇ ಆಫ್ ಅನಲೈಸೇಷನ್ ಆಫ್ ದ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್. ಓಕೆ, ಸೊ ಅರ್ಥ ಆಯ್ತು ಅನ್ಕೊಂತೀನಿ ಎಕ್ಸಾಕ್ಟ್ಲಿ ಏನು ಅಂತ. ಇಫ್ ಯು ಆರ್ ಅ ಜನರಲ್ ಮೆರಿಟ್ ಸ್ಟೂಡೆಂಟ್, ನಿಮಗೆ ಸಿಗೋದು ಓನ್ಲಿ 248 ಸೀಟ್ಸ್. ಅಂದ್ರೆ ಪರ್ಟಿಕ್ಯುಲರ್ ಬ್ರಾಂಚ್ ಅಲ್ಲಿ CS ಅಲ್ಲಿ ಅಥವಾ ಯಾವ್ದಾರ ತಗೊಂಡ್ರೆ, ಓವರ್ ಆಲ್ ತಗೊಂಡ್ರೆ ಕಾಲೇಜಲ್ಲಿ 248 ಸೀಟ್ಸ್ ಮಾತ್ರ ಜನರಲ್ ಮೆರಿಟ್. ಸೊ ಇಫ್ ಬಿಲಾಂಗ್ ಟು ಎನಿ ಕ್ಯಾಟಗರಿ ಜನರಲ್ ಮೆರಿಟ್, ಇವ್ನು ಸಿಗೋದು 248 ಸೀಟ್ಸ್ ಔಟ್ ಆಫ್ 300 ಸೀಟ್ಸ್, ಅದು ಏಡೆಡ್ ಅಲ್ಲಿ. ಓಕೆ, ಹೈದರಾಬಾದ್ ಕರ್ನಾಟಕ ಆಕ್ಸೆಬಲ್ ಆಗಿಲ್ಲ ಅಂತಂದ್ರೆ ಇವೆರಡು ಸೀಟು ಸಿಗುತ್ತೆ, ಅಂದ್ರೆ 270 ಸೀಟ್ಸ್ ಸಿಗುತ್ತೆ. ಸೊ ಈ ತರ ಒಂದು ಅನಲೈಸೇಷನ್ ಮಾಡಬಹುದು, ಎಕ್ಸಾಕ್ಟ್ಲಿ ಗೊತ್ತಾಗುತ್ತೆ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೆ ಈ ತರ ವಿಡಿಯೋಸ್ಗೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಂದು ಅಪ್ಡೇಟು ನಾನು KCET ಕೊಡ್ತಾ ಹೋಗ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಫ್ ಯು ಲೈಕ್ ದ ವಿಡಿಯೋ, ಪ್ರೆಸ್ ದ ಲೈಕ್ ಬಟನ್ ಅಂಡ್ ತಪ್ಪದೆ ಎಲ್ಲಾ ಫ್ರೆಂಡ್ಸ್ಗೂ ಇದನ್ನ ಶೇರ್ ಮಾಡಿ. ಸೊ ದೇ ವಿಲ್ ಕಮ್ ಟು ನೋ ಎಕ್ಸಾಕ್ಟ್ಲಿ ವಾಟ್ ದ ಸಿಚುಯೇಷನ್ ಈಸ್. ಓಕೆ, so thanks for watching.